ಆತ್ಮೀಯ ಬಂಧುಗಳೇ, ಕಿವಿಗಟ್ಟು ಕೇಳಿಸ್ಕೊಳ್ಳಿ. ಅಪ್ಪಾಜಿಯವರು ಹಿರಿಯರು, ದೈವ ಸಮಾನರು, ತಾಯಂದಿರೆಲ್ಲ ಕುಳಿತಿದ್ದಾರೆ. ಯಾಕೆಂದ್ರೆ ಮಾನವನ ಜನ್ಮ ನೀರ ಮೇಗಳ ಗುಳ್ಳೆ ಇದ್ದಾಗೆ. ಇಲ್ಲಿ ಒಳ್ಳೆತನಕ್ಕೆ ಬೆಲೆ ಮಾತ್ರ ಜಾಸ್ತಿ, ಕೆಟ್ಟತನಕ್ಕೆ ಯಾವ ಬೆಲೆನೂ ಇಲ್ಲ. ಯಾಕೆಂದ್ರೆ ಇವತ್ತು ನಾವೇ ಸ್ನಾನ ಮಾಡಿದ್ದೀವಿ, ನಾಳೆ ನಮಗಿನ್ಯಾರು ಸ್ನಾನ ಮಾಡಿಸ್ತಾರೋ ಅಲ್ವಾ ಅಲ್ವಾ ತಾಯಿ? ಇವತ್ತು ನಾವೇ ಸ್ನಾನ ಮಾಡ್ಕೊಂಡಿದ್ದೀವಿ, ನಾಳೆ ಇನ್ಯಾರು ಸ್ನಾನ ಮಾಡಿಸ್ತಾರೋ ನಮಗೆ ಗೊತ್ತಿಲ್ಲ. ಇವತ್ತು ಭೂಮಿಯ ಮೇಲೆ ನಡೆದಾಡ್ತಾ ಇದ್ದೀವಿ, ನಾಳೆ ಭೂಮಿ ಒಳಗಿರ್ತೀವೋ ಏನೋ ಗೊತ್ತಿಲ್ಲ ಅಲ್ವಾ? ಇವತ್ತು ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ, ನಾವು ಎಲ್ಲರನ್ನೂ ನೋಡ್ತಾ ಇದ್ದೀವಿ. ನಾಳೆ ನಮ್ಮ ಮಾತು ನಿಂತೋಗಿ ಕೇವಲ ಶವವಾಗಿ ಮಲಗ್ತೀವೋ ಗೊತ್ತಿಲ್ಲ. ಆದರೆ ಇವತ್ತು ಬದುಕಿದ್ದೀವಾ? ಭಗವಂತ ಊಟ ಕೊಟ್ಟಿದ್ದಾನ? ತಾಯಿ ತಂದೆ ಜೊತೆಲಿದ್ದೀವಾ? ಹಿರಿಯರ ಜೊತೆಲಿದ್ದೀವಾ? ಸಂತೋಷವಾಗಿದ್ದುಬಿಟ್ರೆ ಸಾಕು, ಅದು ಭಗವಂತನ ಪ್ರೇರಣೆ, ಮನುಷ್ಯ ಜನ್ಮ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಂತ. ಇಲ್ಲಿ ಚಾಡಿ ಹೇಳೋರು ಮಾತು, ನಮಗೆ ಅನ್ಯಾಯ ಮಾಡಿದವರು, ಇವ್ರಿಗೆ ಯಾರಿಗೂ ಉಳುಗಾಲ ಇಲ್ಲ. ನಿಮಗೆ ಅನ್ಯಾಯ ಮಾಡಿದವ್ರು ಸತ್ತಾಗ, ನಿಮ್ಗೆ ಯಾರಾದರೂ ಮೋಸ ಮಾಡಿರ್ತಾರಲ್ಲ, ಅವ್ರು ಸತ್ತಾಗ ಅವರ ಶವಕ್ಕೆ ತಪ್ಪದೇ ಹೋಗಿ ಬನ್ನಿ. ಯಾಕೆ ಅಂದರೆ ನಿಮಗೆ ಮೋಸ ಮಾಡಿ ಅವ್ರೇನು ಒತ್ಕೋಗ್ತಾ ಇದ್ದಾರೆ ಅಂತ ನಾವು ಕಣ್ಣಾರ ನೋಡ್ಬೇಕಲ್ಲ, ಯಾರು ಒತ್ಕೊಂಡು ಹೋಗಲ್ಲ. ಅದಕ್ಕಾಗಿ ಪ್ರೀತಿಯಿಂದ ಯಾರಾದರೂ ನಮಗೆ ಅಂಗಿಸಿದ್ರೆ, ನಮ್ಮನ್ನ ಹಿಂದ್ಗಡೆಯಿಂದ ಮಾತಾಡಿದ್ರೆ, ಅಥವಾ ನಮ್ಮ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರೆ ಮೌನವಾಗಿದ್ದು ಬಿಡಿ. ಆ ಭಗವಂತ ನಿಮ್ಗೆ ಒಳ್ಳೆಯದನ್ನೇ ಮಾಡ್ತಾನೆ. ನಾವು ಮತ್ತೆ ಅವ್ರಿಗೆ ಉತ್ತರ ಕೊಡಬೇಕಾಗಿಲ್ಲ. ಮೌನ ಮತ್ತು ತಾಳ್ಮೆಯಿಂದ ಇದ್ರೆ ಸಾಕು, ಭಗವಂತನೇ ಒಂದಲ್ಲ ಒಂದು ದಿನ ಅವ್ರಿಗೆ ಉತ್ತರವನ್ನು ನೀಡ್ತಾನೆ. ಸರಿ ಅನ್ಸಿದ್ರೆ ಒಂದು ಚಪ್ಪಾಳೆ ನೀಡ್ಬೋದು ಎಲ್ಲರೂ ಸೇರಿ. ಯಾಕೆ ಅಂದರೆ ತಾಯಿ 13 ದಿನದ ಹಿಂದೆ ಅವರ ಮಾತಿತ್ತು, ಇವತ್ತವರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಏನನ್ನು ತಗೊಂಡು ಹೋಗಿಲ್ಲ, ಬರೀ ಪುಣ್ಯ ಧರ್ಮ ಇವನ್ನು ಹೊತ್ಕೊಂಡು ಹೋಗಿದ್ದಾರೆ. ನಾವು ಕೂಡ ಒಳ್ಳೆಯದನ್ನೇ ಬಯಸೋಣ. ಒಳ್ಳೆಯದನ್ನು ಮಾಡೋಕ್ಕಾಗ್ಲಿಲ್ವಾ? ಕೆಟ್ಟದನ್ನಂತೂ ಮಾಡೋದು ಬೇಡ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ದೊಡ್ಡವರಿದ್ದಾರೆ ಅಂದರೆ ಆ ಗ್ರಾಮಕ್ಕೆ ಉದ್ಧಾರ ಆಯಿತು ಅಂತ ಅರ್ಥ. ಅವ್ರು ಇರಬೇಕು, ಹಿರಿಯರು ಅವ್ರ ಸೇವೆ ಮಾಡಬೇಕು, ಅವ್ರು ಹೇಳೋದು ಮಾತು ಕೇಳಬೇಕು, ಅವ್ರು ಬೈದರೆ ತಲೆಬಗ್ಸಿ ಹೋಗಬೇಕು. ಆಗಲೇ ಜೀವನ ಒಂದು ಹಂತಕ್ಕೆ ಒಳ್ಳೆ ದಾರಿಲಿ ತರುವಂಥದ್ದು. ಹಾಗಾಗಿ ನಾವೆಲ್ಲ ಸುಖವಾಗಿ ಅಹಂಕಾರವಿಲ್ಲದೆ ಬಾಳಿ ಬದುಕೋಣ. ಯಾರ ಚಾಡಿ ಮಾತಕ್ಕೂ ಬೆಲೆ ಕೊಡದೇನೆ ಬದುಕೋಣ, ಸುಖವಾಗಿರೋಣ ಎಂಬುದೇ ನಮ್ಮೆಲ್ಲರ ಆಸೆ.